ಸ್ಪೇಷಿಯಸ್ ಆಗಿದೆ ಸರ್. ಯಾಕಂದ್ರೆ ಇಂಥ ದೊಡ್ಡ ಮನೆಗಳಿಗೆ ಏನಂತಂದ್ರೆ ಯುಟಿಲಿಟಿ ಚೆನ್ನಾಗಿರ್ಬೇಕಾಗುತ್ತೆ. ಕೂಡ ನಮಗೆ 12 ಫೀಟ್ ಲೆಂತ್ ಇದೆ, ಒಂದು 4 ಅಡಿ ಅಗಲ ಇದೆ. ಸೊ 7 ಫೀಟ್ ಗಂಟೆ ಫುಲ್ ಟೈಲ್ಸ್ ಹಾಕ್ಬಿಟ್ಟಿದೀವಿ. ಅಂಡ್ ಆಮೇಲೆ ಇಲ್ಲಿ ಕೌಂಟರ್ ನೋಡ್ಬೋದು ಸರ್, ನಿಂತ್ಕೊಂಡು ವಾಶ್ ಮಾಡೋದಕ್ಕೆ ಅಂತ ಹೇಳಿ ಕೌಂಟರ್ ಕೊಟ್ಟಿದೀವಿ. ಇಲ್ಲಿ ಕೆಳಗಡೆ ಸ್ಟೋರೇಜ್ ಕೂಡ ಡಬಲ್ ಯೂಸ್ ಆಗ್ತಾ ಇದೆ. ಅಂಡ್ ಆಮೇಲೆ ಇಲ್ಲಿ ಬೇಕಾದ್ರೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಅಂತಂದ್ರೆ ಪ್ರಾವಿಷನ್, ವಾಷಿಂಗ್ ಮಿಷಿನ್ಗೂ ಜಾಗ ಬಿಟ್ಬಿಟ್ಟಿದ್ದೀರಾ, ಸ್ಟೆಪ್ ಹೈಟ್ ಮಾಡಿದೀವಿ ನೋಡ್ಬೋದು ಸರ್. ಇಲ್ಲಿ 2 ಇಂಚ್ ಮೇಲೇನೂ ಮಾಡಿದೀವಿ. ಅಂಡ್ ಎಕ್ಸಾಕ್ಟ್ಲಿ ಇಲ್ಲಿ ಕಾಲು ಹೊಡ್ಕೋಬಾರ್ದು ಅಂತ ಹೇಳಿ ಇಲ್ಲಿ ಕರ್ವ್ ಡಿಸೈನ್ ಮಾಡಿದೀವಿ ನೋಡಿ ಸರ್. ಓಕೆ ಓಕೆ ಓಕೆ. ಅದು ಕೂಡ ಎಲ್ಲ ಕವರ್ ಅಪ್ ಆಗಿದೆ. ಅಂಡ್ ಫ್ಲೋರ್ ಕೂಡ ಆಂಟಿ ಸ್ಕಿಡ್ ಇದೆ ಸರ್. ಎಲ್ಲ ಕಡೆನೂ ಎಪಾಕ್ಸಿ ಗ್ರೌಟ್ ಕೂಡ ಆಗೋಗಿದೆ ಸರ್. ಅಂಡ್ ಆಮೇಲೆ ಇಲ್ಲಿ ನೋಡ್ಬೋದು ಸರ್, ಈ ಕಡೆ ಪಕ್ಕದಲ್ಲಿದೆ. ಯೂಶುವಲ್ ಯುಟಿಲಿಟಿ ಅಂದ್ರೆ ಓಪನ್ ಆಗಿ ಇಟ್ಕೊಂತೀವಿ. ಸೊ ಪಕ್ಕದಲ್ಲಿಂದ ನಮ್ಗೇನು ಏನು ಆ ಕಡೆಯಿಂದ ಈ ಕಡೆ ಆಕ್ಸೆಸ್ ಬರೋದು ಬೇಡ ಅಂತ ಹೇಳಿ ಕಂಪ್ಲೀಟ್ ಆಗಿ ಗ್ರಿಲ್ ಹಾಕಿ ಮತ್ತೆ UPVC ವಿಂಡೋಸ್ ಕೂಡ ಫಿಕ್ಸ್ ಮಾಡಿದ್ದೀವಿ ಸರ್. ವೆರಿ ನೈಸ್. ಮಾಮೂಲಿ ಪ್ಲೇನ್ ಡೋರ್ಗೆ ವೀನಿಯರ್ ಶೀಟ್ ಹಾಕಿ ಮತ್ತೆ ಡೋರ್ನ ರೆಡಿ ಮಾಡಿರುತ್ತೆ ಪ್ಲೇನ್ ಡೋರ್ಗೆ, ಸಾಲಿಡ್ ಡೋರ್ಸ್ಗಳನ್ನ. ಆಮೇಲೆ ಕಂಪ್ಲೀಟ್ ಆಗಿ ಪಾಲಿಶ್ ಎಲ್ಲ ಆಗೋಗಿದೆ ಸರ್. ವಾಸ್ಕಲ್ಲು ಮತ್ತೆ ಡೋರ್ಗೆ ಎರಡಕ್ಕೂ ಕೂಡ ಕಂಪ್ಲೀಟ್ ಪಾಲಿಶ್ ಆಗೋಗಿದೆ. ಸೊ ಹೈಟ್ ಅಷ್ಟೇ ನಮಗೆ 8 ಅಡಿ ಹೈಟ್ ಇದೆ ಸರ್. ಈ ಕಡೆ ಬಂದ್ರೆ ಸರ್, ಈ ಕಡೆ ಬಂದ್ರೆ ಲಿಫ್ಟ್ ಪಕ್ಕದಲ್ಲಿ ಒಂದು ಸ್ಪೇಸ್ ಇದೆ. ಲಿಫ್ಟ್ ಪಕ್ಕದಲ್ಲಿ ನೋಡ್ಬೋದು ಸರ್, ಇಲ್ಲೂ ಕಂಪ್ಲೀಟ್ ಆಗಿ ಒಂದು ಮತ್ತೆ ಇಲ್ಲೂ ಕೂಡ ವಾಲ್ ಪಾರ್ಟಿಷನ್ ತರದ್ದು ವುಡ್ ಅಲ್ಲಿ ಪಾರ್ಟಿಷನ್ ತಗೊಂಡಿದ್ವಿ. ಎಲ್ಲ ಟೀಕ್ ವುಡ್ ಸರ್ ಇದು ಕಂಪ್ಲೀಟ್ಲಿ. ಸೊ ಮತ್ತೆ ಇಲ್ಲೂ ಕೂಡ ನಮಗೆ ಸೇಮ್ ಅಲ್ಲೇನ್ ಗ್ಲಾಸ್ ಫ್ಲೂಟೆಡ್ ಗ್ಲಾಸ್ ತಗೊಂಡಿದ್ದೀವಿ. ಅಂಡ್ ಆಮೇಲೆ ಇಲ್ಲೊಂದು ರೆಗ್ಯುಲರ್ ಹ್ಯಾಂಡ್ ವಾಶ್ ಅಂತ ಕೊಟ್ಟಿದ್ದೀವಿ ಸರ್. ನೋಡ್ಬೋದು, ಇದು ಕಂಪ್ಲೀಟ್ಲಿ ಲಕ್ಸುರಿ ಲುಕ್ ಬಂದಿದೆ ಅಂತ ಹೇಳ್ಬೋದು. ಆಮೇಲೆ ಕಿಚನ್ ಅಲ್ಲಿ ಹಾಕಿದ್ವಲ್ಲ ಅದೇ ಸೇಮ್ ಕೌಂಟರ್ ಟಾಪ್ನ ಇಲ್ಲೂ ಕೂಡ ಯೂಸ್ ಮಾಡ್ಕೊಂಡಿದ್ದೀವಿ. ಸಿಂಕ್ಸ್ ಡಿಸೈನ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳ್ಬೋದು ಸರ್. ಇವಾಗ ಇದೆಲ್ಲ ಟ್ರೆಂಡ್ ಆಗ್ತಾ ಇದೆ ಸರ್, ಬಿಕಾಸ್ ಆಫ್ ನಿಮ್ಮ ವಿಡಿಯೋದಲ್ಲಿ ಸುಮಾರು ಬರ್ತಾ ಇದೆ. ಎಲ್ಲರೂ ಇವಾಗ ನಾರ್ಮಲ್ ಸೆಲೆಕ್ಷನ್ ಬಿಟ್ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಸರ್, ಎಲ್ಲ ಚಾರ್ಕೋಲ್ ಶೀಟ್ಸ್ ಮಾಡ್ಕೊಂಡಿದೀವಿ. ಅಂಡ್ ಇಲ್ಲಿ ಸರ್ ಎಕ್ಸ್ಪೆಷಲಿ ಏನಂತಂದ್ರೆ ಇಲ್ಲಿ ಟಾಯ್ಲೆಟ್ ಒಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಸೊ ಒಂದು ಕಾಮನ್ ಒಂದು ಮೇಡ್ಸ್ಗೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಟಾಯ್ಲೆಟ್ ಕೊಟ್ಟಿದೀವಿ. ಚಿಕ್ಕದ ಕಾಂಪ್ಯಾಕ್ಟ್ ಆಗಿದೆ ನೋಡ್ಬೋದು ನೋಡಿ, ಕಂಪ್ಲೀಟ್ಲಿ ಮೇಡ್ಸ್ಗೆ ಇಲ್ಲ. ಸೊ ಇದನ್ನ ಕ್ಲೋಸ್ ಮಾಡೋಣ ಸರ್. ಸೊ ಇಲ್ಲಿ ಈ ಡೋರ್ ತೋರಿಸಿ ಸರ್, ಬಾಲ್ಕನಿ ಡೋರ್ ಅಂತೂ ಇಲ್ಲಿಂದ ತೋರ್ಸೋಣ ಬನ್ನಿ ಸರ್. ಸೊ ಬಾಲ್ಕನಿ ಡೋರ್ ನೋಡ್ಬೋದು ಸರ್, ಕಂಪ್ಲೀಟ್ಲಿ ಇದು ಕೂಡ ಟೀಕ್ ವುಡ್ ಅಲ್ಲೇ ನೋಡಿದೀವಿ. 8 ಅಡಿ ಹೈಟ್ ಇದೆ. ಸೊ ಇದಕ್ಕೆ ಇದು ನೋಡ್ಬೋದು ಸರ್, ಟವರ್ ಬೋಲ್ಟ್ಗಳು ಎಷ್ಟು ದೊಡ್ಡದಿದೆ. 1 ಫೀಟ್ ಇದೆ ಅಲ್ಲ ಸರ್? ಓಕೆ ಓಕೆ, 1 ಫೀಟ್ 1.5 ಫೀಟ್ ಬರುತ್ತೆ. ಯಾಕಂದ್ರೆ ಹೈಟ್ ಇದೆಯಲ್ಲ, ಯಾರಿಗೂ ಇಟ್ಕಲ್ಲ, ಇದೇ ಲಾಸ್ಟ್ ಹೈಟ್. ಹಂಗಾಗಿ ಅದನ್ನ ಪ್ಲಾನ್ ಮಾಡ್ಕೊಂಡಿದ್ವಿ. ಅಂಡ್ ಬಾಲ್ಕನಿ ಇಲ್ಲೇ ಬರ್ಬೇಕು ಅಂತ ಹೇಳಿ ಇನ್ಸಿಸ್ಟ್ ಮಾಡಿ ತಗೊಂಡಿರೋದು ಸರ್. ಆಮೇಲೆ ಇದೆಲ್ಲ ನೋಡ್ಬೋದು ಸರ್, ಇದೆಲ್ಲ ನಮಗೆ ಪ್ರಿಂಟೆಡ್ ಟೈಲ್ಸ್ ತರ ಇದೆ, ಕಂಪ್ಲೀಟ್ಲಿ ಎಂಬೋಸ್ಡ್ ಆಗಿರೋದು ಸರ್. ನ್ಯಾಚುರಲ್ ಸ್ಟೋನ್ ತರ ಇದು ಕಾನ್ಸೆಪ್ಟ್ ಅಲ್ವಾ? ಫ್ಲೋರ್ ಯೂಸ್ ಮಾಡಿರೋದು, ಪಾರ್ಕಿಂಗ್ ಅಲ್ಲಿ ಯೂಸ್ ಮಾಡಿರೋ ತರನೇ ಯೂಸ್ ಮಾಡಿದೀವಿ. ಅಂಡ್ ಎಸ್ಪೆಷಲಿ ಈ ಬಾಲ್ಕನಿಯಲ್ಲಿ ಇದನ್ನ ತೋರಿಸಲೇಬೇಕು ಸರ್. ಇದು ನೋಡ್ಬೋದು ಸರ್, ರೋಸ್ ಗೋಲ್ಡ್ದು ಟಾಪ್ ಬರೀ ಯೂಸ್ ಮಾಡ್ತಾ ಇದೀವಿ. ರೋಸ್ ಗೋಲ್ಡ್ ಎಲ್ಲ ಬರುತ್ತೆ. ರೋಸ್ ಗೋಲ್ಡ್ ಯೂಸ್ ಮಾಡಿದೀವಿ. ಕೂಲಿಂಗ್ ಗ್ಲಾಸ್ ನ ಯೂಸ್ ಮಾಡ್ಕೊಂಡ್ಬಿಟ್ಟಿದೀವಿ ಸರ್. ಇಲ್ಲೊಂದು ರೂಮ್ ಇದೆ ಅಲ್ವಾ ಸರ್? ಇಲ್ಲೊಂದು ರೂಮ್ ಇದೆ. ರೂಮ್ ನ ನೋಡಬಹುದು, ಒಂದು ಲಕ್ಸುರಿ ಡೋರ್ ಅಂತ ಹೇಳ್ಬೋದು. ಇದನ್ನ ನಾವು ಮೇನ್ ಡೋರ್ಗೂ ಇದೇ ಕಾನ್ಸೆಪ್ಟ್ ಅಲ್ಲಿ ಡಿಸೈನ್ ಮಾಡಬಹುದು. 3 ಅಡಿ 3.25 ಅಡಿ ಅಗಲ ಇದೆ, 8 ಅಡಿ ವೈಟ್ ಇದೆ. ಸೊ ನಾವು ರೆಗ್ಯುಲರ್ ಆಗಿ ಟೀಕ್ ವುಡ್ ವಾಸ್ಕಲ್ ನ ಯೂಸ್ ಮಾಡ್ಕೊಂಡು ಅದ್ರ ಜೊತೆನಲ್ಲಿ ಒಂದು ಸಾಲಿಡ್ ಡೋರ್ ನ ತಗೊಂಡು ಅದಕ್ಕೆ ವೀನಿಯರ್ ಶೀಟ್ ನ ಅಂಟಿಸ್ಬಿಟ್ಟು ಅದ್ರ ಮೇಲ್ಗಡೆ ಡಿಸೈನ್ ಮಾಡಿರೋದು. ಬಟ್ ಪಾಲಿಶ್ ಮಾಡಿರೋದು ಎರಡನ್ನೂ ಕೂಡ ಕಾಂಬಿನೇಷನ್ ಮಾಡಿದೀವಿ. ಅಂಡ್ ಹ್ಯಾಂಡಲ್ಸ್ ನೋಡ್ಬೋದು ಸರ್, ಹ್ಯಾಂಡಲ್ಸ್ ಅಷ್ಟೇ ನಮಗೆ ಕ್ರೋಮ್ ಫಿನಿಶ್ ಹ್ಯಾಂಡಲ್ಸ್. ಒಳಗಡೆ ರೂಮ್ ತೋರಿಸೋಣ ಸರ್. ರೂಮ್ ಸೈಜ್ ನಮಗೆ ಆಲ್ಮೋಸ್ಟ್ ಒಂದು 14x12 ಸಿಗುತ್ತೆ. ಒಂದು ಕೆಳಗಡೆ ಒಂದು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಅಂಡ್ ಡಿಫ್ರೆಂಟ್ ಆಗಿರೋ ಇಲ್ಲಿಗೂ ಕೂಡ ಬ್ಲಾಂಕ್ಸ್ ನ ಯೂಸ್ ಮಾಡ್ಕೊಂಡಿದೀವಿ ಇಲ್ಲಿ. ಸೊ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ಹೈಟ್ ನೋಡ್ಬೋದು ಸರ್, ಹೈಟ್ ಲಕ್ಸುರಿ ಮನೆಯಲ್ಲಿ ಡಿಫ್ರೆಂಟ್ ಫಾಲ್ ಸೀಲಿಂಗ್ ಆಗಿದೆ. ಅಂಡ್ ಪ್ಲೇನ್ ಕಲರ್ ಪೇಂಟಿಂಗ್ ಆಗಿದೆ. ಅಂಡ್ ಇಂಟೀರಿಯರ್ ಕೂಡ ಒಂದು ಗ್ರ್ಯಾಂಡ್ ಆಗಿ ಬಂದಿದೆ ಸರ್. ಇದಕ್ಕೆ ಒಂದು ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ. ಅಟ್ಯಾಚ್ ಟಾಯ್ಲೆಟ್ ಎಲ್ಲ ಕಾಮನ್ ಆಗಿದೆ. ಸೊ ಮೇಲ್ಗಡೆ ವಾಶ್ರೂಮ್ ಅಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡ. ಸೊ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಈ ಮನೆಯ ಓನರ್ ಆಗಿರುವಂತಹ ರಾಕೇಶ್ ಸರ್ ಮತ್ತೆ ಲಾವಣ್ಯ ಮೇಡಮು ಅಂಡ್ ಈ ಪ್ರಾಜೆಕ್ಟ್ಗೆ ರಿಲೇಟೆಡ್ ಆಗಿರುವಂತಹ ಎಲ್ಲರೂ ಕೂಡ RCC ಕಡೆಯಿಂದ ಇದ್ದಾರೆ. ಕಂಪ್ಲೀಟ್ ಪ್ಯಾನಲ್ ಹಾಕೊಂಡ್ಬಿಟ್ಟಿದ್ದೀವಿ. ಕಂಪ್ಲೀಟ್ ಡಿಸ್ಕಷನ್ ಮಾಡ್ಬಿಡೋಣ ಇವತ್ತು. ಸೊ ಮೊದಲೇದಾಗಿ ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ನಾನು ನಿಮ್ಮ ಮನೆಗೆ ಬಂದಾಗ ಮನೆ ನೋಡಿದ್ರೆ ಒಳ್ಳೆ ಸ್ವರ್ಗಕ್ಕೆ ಬಂದಿರೋ ಒಂದು ಫೀಲ್ ನನಗೆ. ಓಕೆ, ಒಳಗಡೆ ಬರ್ತಿದ್ದಾಗೆ. ಆ್ಯಂಡ್ ನನ್ನ ಕ್ವಶನ್ ಏನು ಅಂತಂದರೆ, ಒಂದು ಪ್ರೀಮಿಯಮ್ ಆಗಿ ಮನೆ ಕಟ್ಟಬೇಕು ಅಂತ ನೀವು ಮೇಡಮ್ ಎಲ್ಲ ಡಿಸೈಡ್ ಮಾಡಿದಾಗ RCCಗೆ ಕೊಡಬೇಕು, RCCಗೆ ಈ ಪ್ರೀಮಿಯಮನ್ನು ಅಚೀವ್ ಮಾಡೋ ತಾಕತ್ತಿದೆ ಅನ್ನೋದು ನಿಮಗೆ ಹೇಗೆ ಅನಿಸ್ತು? ಅದೇ ನಾವು ಕಾನ್ಫಿಡೆನ್ಸ್ ಬೇಕಲ್ಲ. 4-5 ಜನ ನೋಡಿದ್ವಿ, ಎಲ್ಲಾನು ನೋಡಿ ಡಿಸ್ಕಸ್ ಮಾಡಿ ಎಲ್ಲ ನೋಡಿದಾಗ ಇವರು ಒಂದು ಸ್ವಲ್ಪ ಬೆಸ್ಟ್ ಅನ್ಸಿದ್ರು ನಮಗೆ. ಥ್ರೂ ನಿಮ್ಮ ಚಾನಲ್ ಇಂದಾನೆ ನೋಡಿದ್ದು ನಿಮ್ದು ಇನ್ನ ಬೇರೆದ ಅದೆಲ್ಲ ನೋಡ್ಬಿಟ್ಟು ಇವ್ರದ್ದು ಒಂದು ಸ್ವಲ್ಪ ನಾವು ಹೋಗಿ ಅಪ್ರೋಚ್ ಮಾಡಿದಾಗ ಅವ್ರ ನಮಗೆ ಏನು ಎಕ್ಸ್ಪ್ಲೇನ್ ಮಾಡಿರೋದು, ಆಮೇಲೆ ಅವರ ವೇ ಆಫ್ ಟ್ರೀಟ್ಮೆಂಟು ಅದೆಲ್ಲ ನಮ್ಗೆ ಇಷ್ಟ ಆಯಿತು. ಒಂದು ಕಾನ್ಫಿಡೆನ್ಸ್ ಬಂತು.
ಆಯಿತು ಟ್ರೈ ಮಾಡೋಣ ಅಂದ್ಬಿಟ್ಟು ಕೊಟ್ವಿ. ಆಮೇಲೆ 2-3 ಪ್ರಾಜೆಕ್ಟ್ ತೋರಿಸಿದ್ರು, ಅದು ನೋಡಿದ್ವಿ. ಅದು ನೋಡಿದ್ರಿ ನೀವು? ನೋಡಿದೆ. ಪ್ರೀಮಿಯಂನೆಸ್ ಇತ್ತು ಅಲ್ಲಿ ನಿಮಗೆ? ಪ್ರೀಮಿಯಮ್ದು ನೋಡಿಲ್ಲ ನಾವು, ಮಿಡ್ ಬಜೆಟ್ ಅದು ಇದು ತೋರಿಸಿದ್ರು. ಓಕೆ. ಪ್ರೀಮಿಯಂ ಯಾಕಂದ್ರೆ ಆ ಟೈಮಲ್ಲಿ ಯಾವುದು ಇರಲಿಲ್ಲ ಪ್ರೀಮಿಯಂ, ಅಂದ್ರೆ ನಮ್ಮ ಲೊಕ್ಯಾಲಿಟಿ ಗೊತ್ತಾಯ್ತು ಹತ್ತಿರದಲ್ಲಿ ಇರಲಿಲ್ಲ. ಓಕೆ ಓಕೆ. ಅದರಿಂದ ಬೇರೆ ತೋರಿಸಿದ್ರು, ಮಿಡ್ ಪ್ಯಾಕೇಜ್ ಎಲ್ಲ ತೋರಿಸಿದ್ರು. ನಾವು ನೋಡಿದ್ವಿ, ಆಯಿತು ನಮಗೇನು ಸಿವಿಲ್ ಮೇನ್ ಇಂಪಾರ್ಟೆಂಟ್ ಇದು ಮಾಡಬೇಕು ಅಂದ್ಬಿಟ್ಟು ಹೇಳಿ ಕಾನ್ಫಿಡೆನ್ಸ್ ಮೇಲೆ ಕೊಟ್ವಿ. ಮೇಡಮ್ ನಿಮ್ಮ ಡಿಸಿಷನ್ ಹೇಗಿತ್ತು? ಸರ್ ಏನೋ ಓಕೆ RCC ಕೊಟ್ಬಿಡೋಣ, ಇಲ್ಲಿ ನಿಮಗೂ ಕೂಡ RCC ಇಷ್ಟ ಆಗಬೇಕಲ್ವಾ? ಇಷ್ಟ ಆಯ್ತು ಸರ್. ಫಸ್ಟ್ ಆಫ್ ಆಲ್ ಅಪ್ಪು ಸರ್ ಅವ್ರ ಹತ್ರ ಮಾತಾಡಿದಾಗ ನಮಗೆ ಓಕೆ ಅನಿಸ್ತು. ಎಲ್ಲರ ಹತ್ರ ಮಾತಾಡಿದ್ಮೇಲೆ ಅಪ್ಪು ಸರ್ ಅವರು ಮಾತಾಡೋ ಸಾಫ್ಟ್ನೆಸ್ ಆಗಲಿ ಅದೊಂದು ಇಷ್ಟ ಆಯ್ತು. ಡೌನ್ ಟು ಅರ್ತ್ ಇದೆ. ಅವ್ರು ನಾವೇನು ಹೇಳಿದ್ರು ರೆಸ್ಪಾನ್ಸ್ ಮಾಡ್ತಿದ್ರು. ಸ್ವಲ್ಪ ಅವ್ರು ನೋಡ್ಬಿಟ್ಟು ಅರ್ಧ 50% ಅವ್ರು ನೋಡೇ ನಾವು ಕೊಟ್ಟಿರುವಂಥದ್ದು. ಜೊತೆಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಸಹಿತ ನಮ್ಮ ಜೊತೆ ಇದ್ದಾರೆ. ಸರ್ ಈ ಮನೆ ಅಂತ ಬಂದಾಗ ಫ್ರಂಟ್ 40 ಬರುತ್ತೆ, ಒಳಗಡೆ 30 ಬರುತ್ತೆ. ಸೊ ಈ ಥರ ಇದ್ದಾಗ ಚಾಲೆಂಜಸ್ ಏನು ಬರುತ್ತೆ? ಪ್ಲ್ಯಾನ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಏನು ಸರ್ ಇಲ್ಲಿ? ಸರ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ಇಲ್ಲಿ ಲಿಫ್ಟು ಬಂದಿದೆ, ಮತ್ತು ವೆಸ್ಟ್ ಫೇಸಿಂಗು ಇದು ರೋಡ್ ಸೈಡು, ಮತ್ತು ನಾರ್ತ್ ಸೈಡಿಗೆ ನಾವು ಡೋರ್ ಕೊಟ್ಟಿದ್ದೀವಿ. ನಾವು 6 ಫೀಟು ಮತ್ತು ಲಿಫ್ಟದೆಲ್ಲ ವೇಸ್ಟೇಜೇ ಜಾಸ್ತಿ ಆಗುತ್ತೆ. ಮತ್ತು ನಮಗೆ ಚಾಲೆಂಜಿಂಗ್ ಏನಂದರೆ ರೋಡ್ ಸೈಡು ಯಾವಾಗಲೂ 24 ಅವರ್ಸು ಹೆವಿ ವೆಹಿಕಲ್ಸ್ ಓಡಾಡ್ತಾನೆ ಇರುತ್ತೆ. ಆದ್ರೂ ನಾವು ಸ್ವಲ್ಪ ಮೆಟೀರಿಯಲ್ ಸ್ಟೋರ್ ಮಾಡೋಕ್ಕೆಲ್ಲ ಪ್ರಾಬ್ಲಮ್ ಇತ್ತು. ಆದರೆ ಸ್ವಲ್ಪ ಓನರ್ ಸಪೋರ್ಟ್ ಮಾಡಿದ್ದಾರೆ. ಆ ಸಪೋರ್ಟಿಂದ ನಾವು ಕೋಆರ್ಡಿನೇಷನ್ ಮಾಡಿ ಸ್ವಲ್ಪ ಕಂಪ್ಲೀಟ್ ಮಾಡಿದ್ವಿ. 15 ಮಂತ್ಸಲ್ಲಿ ಮಾಡಿದ್ದೀವಿ. ವರ್ಕರ್ಸ್ ಅಂತ ಬಂದಾಗ ಆಲ್ಮೋಸ್ಟ್ ನಿಮ್ಮ ಕೋಆರ್ಡಿನೇಟರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಓಕೆ, ಇವರೆಲ್ಲ ಹಿಂಗಿದ್ದಾರೆ ಸರ್? ಚೆನ್ನಾಗಿದ್ದಾರಾ? ಒಳ್ಳೆ ಮಾತುಕತೆ ಮಾಡ್ಕೊಂಡು ಮಾತುಕತೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಮಾಡಿದಾಗೆಲ್ಲ ಫೋನ್ ಅಟೆಂಡ್ ಮಾಡ್ತಾರೆ. ಅವತ್ತು ಫೋನ್ ಅಟೆಂಡ್ ಮಾಡಿದವ್ರು ಇರೋಲ್ಲ, ಫೋನ್ ಮಾಡಿದಾಗ ಅಟೆಂಡ್ ಮಾಡ್ತಾರೆ. ಬಿಸಿ ಇದ್ದಾಗ ಮತ್ತೆ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಕೆಲಸನೂ ಮಾಡಿದ್ದಾರೆ. ನಾವು ಹೇಳಿ ಮಾಡಿಸ್ಕೊಂಡು ಉಂಟು, ಅದು ಇದೆ, ಎರಡೂ ಇದೆ. ಓಕೆ. ಇವರಲ್ಲಿ ಜಾಸ್ತಿ ಟಚ್ ಅಲ್ಲಿ ಇದ್ದಿದ್ದು ಯಾರು ನಿಮ್ಮ ಜೊತೆ? ನಮಗೆ ಆನಂದ್ ಮತ್ತು ಉಜ್ವಲ್ ಅವ್ರು ಜಾಸ್ತಿ ಬರ್ತಾ ಇದ್ದಿದ್ದು. ಅಪ್ಡೇಟ್ ಎಲ್ಲ ರೆಗ್ಯುಲರ್ ಕೊಡ್ತಾ ಇದ್ರು ನಿಮಗೆ? ಕೊಡ್ತಾ ಇದ್ರು, ಎವ್ರಿಥಿಂಗ್ ರೆಗ್ಯುಲರ್ ಕೊಡ್ತಾ ಇದ್ರು. ಸರಿ, ಇಲ್ಲಿ ಮೇನ್ ರೋಡ್ ಆಗಿರೋದ್ರಿಂದ ಸರ್ ಹೇಳಿದ್ರು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ. ಹೆಂಗ್ ಟ್ಯಾಕಲ್ ಮಾಡಿದ್ರಿ ಸರ್ ಮಟೀರಿಯಲ್ ಅದು ಇದು ಎಲ್ಲ? ಸರ್ ಇವಾಗ ನಾವೇನೋ ಇದು ಸ್ಲ್ಯಾಬ್ ಇದೆ ಅನ್ಕೊಳ್ಳಿ, ಸೊ ನಾವು ಅಟೆಂಡ್ ಮಾಡ್ತಿದ್ದು ಬೆಳಗ್ಗೆ ಬೇಗನೆ ಹಾಕ್ಸ್ಬೇಕು. ಒಳ್ಳೇದು. ಸೊ ನಾವು ಆಫ್ಟರ್ 6 ಏನಿದು ಪ್ಲ್ಯಾನ್ ಮಾಡ್ತಿದ್ದೋ. ಸೊ ಮೆಟೀರಿಯಲ್ಸ್ ಇಲ್ಲಿಗೆ ನಾವು ಯೂಶಲಿ ಮ್ಯಾನ್ಯುಯಲ್ಲೇ ಮಾಡಿಸಿದ್ದು. ಸೊ ನಮಗೆ 200 CFT ವೆಹಿಕಲ್ಸ್ ಎಲ್ಲ ಸಾಲಲ್ಲ. ಸೊ ನಾವು 400 CFT ತರಿಸೋದ್ರಿಂದ ಒನ್ ಡೇ ಬ್ಲಾಕ್ ಆಗ್ತಿರೋದು. ಅವಾಗ ನಾವು ಸರ್ ಜೊತೆ ಡಿಸ್ಕಸ್ ಮಾಡಿ ಸರ್ ಇವತ್ತು ಸ್ಲ್ಯಾಬ್ ತೊಗೊಳ್ಳೋಣ ಅಂತ ಅವತ್ತಿಂದ ಒಂದಿನ ಬ್ಲಾಕ್ ಆಗೇ ಆಗುತ್ತೆ. ಸೊ ನಮ್ಮ ಪ್ಲ್ಯಾನ್ ಏನಿರುತ್ತೆ ಅಂದರೆ ಇವಾಗ 6 ಸ್ಟಾರ್ಟ್ ಮಾಡ್ದು ಅಂದರೆ ಬಿಫೋರ್ 9 ಇಲ್ಲ 9:30 ಒಳಗಡೆ ಸ್ಲ್ಯಾಬ್ ಫಿನಿಶ್ ಮುಗ್ದೋಗ್ಬೇಕು. ಮನೆ ಓಪನಿಂಗ್ ಮಾಡಿದೆ. ಯಾವಾಗ ಓಪನಿಂಗ್ ಮಾಡಿರೋದು ಆಕ್ಚುಲಿ ಮನೆ? 11ನೇ ತಾರೀಕು ಆಗಸ್ಟ್. ಓಕೆ, ಆಗಸ್ಟ್ ಲಾಸ್ಟ್ ಮಂತೇನೆ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ. ಜಾಸ್ತಿ ಕಾಂಪ್ಲಿಮೆಂಟ್ ಕೊಟ್ಟಿದ್ದು ಯಾವುದಕ್ಕೆ ಕೊಟ್ರು ಸರ್? ಡೋರು, ಟಿವಿ ಯೂನಿಟ್ ಕೊಟ್ಟರು, ಮೈನ್ ಡೋರ್ ಕೊಟ್ಟರು, ಪ್ಲೇಸ್ ಯುಟಿಲೈಸೇಷನ್, ಆಮೇಲೆ ಹೌದು ಇಂಟೀರಿಯರ್ಸ್, ಲೈಟಿಂಗ್ಸ್, ಆಮೇಲೆ ಮೈನ್ ಡೋರು ಮತ್ತೆ ಪೂಜಾ ಡೋರ್. ಮೇನ್ ಡೋರ್ಗೆ ಎಲ್ಲರೂ ಹೇಳಿರ್ತಾರೆ ಅಲ್ವಾ? ಡೋರ್, ಮೈನ್ ಡೋರ್, ಪೂಜಾದು ಬೇರೆ. ಓಕೆ ಓಕೆ. ಸಾಮಾನ್ಯವಾಗಿ ಒಂದು